ಹಾರಿಸಿದ್ದಾರೆ. ಬಟ್ ಒಂದು ಗುಂಡು ಅವನಿಗೆ ತಗುಲಿದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ. ಎಸ್, ನಡೀತಾ ಇದೆ ಆ ಎಲ್ಲ ಪ್ರಕ್ರಿಯೆಗಳು. ಏನು ಆಯುಧಗಳಾಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಅವನು ಏನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನು ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತು ಅವರಿಂದ ರಿಕವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಲ್ತಿಯಲ್ಲಿದೆ. ಇಲ್ಲ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿದೆ. ಅದು ಕರೆಂಟು ತೆಗೆಯೋದು ಬಾಗಪ್ಪ ಹರಿಜನನ ಒಂದು ಹಾಬಿ. ಅದರಲ್ಲಿ ತುಳಸಿರಾಮ್ ಹರಿಜನ್ ಮತ್ತೆ ಇನ್ನಿತರ ಆರೋಪಿಗಳಿದಾರಲ್ಲ, ಸೊ ಅಲೆಕ್ಸ್, ಷಣ್ಮುಖ, ಪ್ರಕಾಶು, ಮುರುಗೇಶು, ರಾಜೇಸಾಬು, ಇವ್ರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅವಾಗ ಅದರಲ್ಲಿ ಕಂಪ್ಲೇಂಟ್ ಪ್ರಕಾಶ್ನೇ ಇರ್ತಾನೆ. ಸೊ ದೇ ಆರ್ ಆಲ್ರೆಡಿ ಇನ್ ಪೊಲೀಸ್ ಜುಡಿಷಿಯಲ್ ಕಸ್ಟಡಿಯಲ್ಲಿ. ಆ ಕೇಸು ಚಾರ್ಜ್ ಶೀಟು ಆಗಿದೆ. ಯಾವ ಕೇಸಲ್ಲಿ ಇಲ್ಲ, ಇನ್ನೂ ನಮ್ಮ ಹತ್ರ ಇದ್ದಾರೆ. ಸೊ ತನಿಖೆ ನಡೀತಾ ಇದೆ. ಇವತ್ತು ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ 4 ಜನ ಇವಾಗ ಟೋಟಲ್. ಎಸ್, 4. ಇನ್ನೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳಿದೆ ನಾನು ಇವಾಗ ಅದ್ರ ಬಗ್ಗೆ. ಸೊ ರವಿ ಸತ್ತಾದ್ಮೇಲೆ ರವಿ ಮತ್ತೆ ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು, ಸೊ ಬಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದ್ದಾನೆ ಅಂತಂತೇಳಿ ಬಾಗಪ್ಪ ಈ ಪ್ರಕಾಶ್ಗೆ ಅಲಿಯಾಸ್ ಪಿಂಟೋ ಏನಿದ್ದಾನೆ ಅವನಿಗೆ ತೊಂದರೆ ಕೊಡ್ತಾ ಇದ್ದ. ಸೊ ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಏನು ಮಾಡಿದಾನೆ ಅದನ್ನೆಲ್ಲ ನನ್ನ ಹೆಸರಿಗೆ ಮಾಡಿ ಅಂತ. Yes, that is part of the investigation. So status is that becomes a part of the evidence. Yeah, he was one of the most notorious criminals. ಇದನ್ನ ಮತ್ತೆ ಟೋಟಲಿ ಮಟ್ಟ ಹಾಕಬೇಕು ಅನ್ನೋ ಮತ್ತೇನೋ ಮುಂದುವರಿಬಾರ್ದು ಈ ಥರ ಮತ್ತೆ ಕ್ರಿಮಿನಲ್. ಡೆಫಿನೆಟ್ಲಿ ಪೊಲೀಸ್ ವಿಲ್ ಬಿ ವೆರಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ಗಳಿದೆ, ಅವರ ಆದಂಥ ಇತಿಹಾಸ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಆಲ್ರೆಡಿ ಅವರದ್ದು ಪಟ್ಟಿ ರೆಡಿ ಆಗ್ತಾ ಇದೆ. ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್, ದೇ ಆರ್ ಅಂಡರ್ ದ ವಾಚ್. ಅವ್ರದ್ದು ಸರ್ವೆಲೆನ್ಸ್ ನಡೀತಾ ಇದೆ. ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ವಾಚ್ ಮಾಡ್ತಾ ಇದೆ. ಡೆಫಿನೆಟ್ಲಿ ವಿಲ್ ಟೇಕ್ ಎ ಸ್ಟ್ರಾಂಗೆಸ್ಟ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಆನ್ ದಿಸ್ ಕ್ರಿಮಿನಲ್ಸ್. Rowdy shooter is different, history shooter is different. History shooter is a convicted person. ಸೊ ರೌಡಿ ಶೀಟರ್ ಈಗ ಇವೆಲ್ಲ ರೌಡಿ ಶೀಟು, ಹಿಸ್ಟ್ರಿ ಶೀಟು ನಾವು ಓಪನ್ ಆಗಿ ಡಿಸ್ಕಸ್ ಮಾಡುವಂಥದ್ದಲ್ಲ. ಸೊ ದ್ಯಾಟ್ ಈಸ್ ಅ ಪಾರ್ಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಪ್ರೊಸೆಸ್. ಗಿವನ್ ಸಫಿಷಿಯಂಟ್ ಡೀಟೇಲ್ಸ್. ಆರೋಪಿಗಳು ಆಟೋ ಮತ್ತೆ ಒಂದು 2 ವೀಲರ್ನ ಯೂಸ್ ಮಾಡಿದ್ದಾರೆ. ಸೊ 4 ಜನ ಹಾಕಿದ್ರು, 2 ಆಟೋದಲ್ಲಿ, 2 2 ವೀಲರ್ದಲ್ಲಿ ಬಂದಿದ್ದಾರೆ. ಯಾರು ಇದರಲ್ಲಿ 4 ಜನ ಆರೋಪಿತರಲ್ಲಿ ಒಬ್ಬನ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ. ರಾಹುಲ್ ತಲಕೇರಿ ಮೇಲೆ 2022ದಲ್ಲಿ ಹೊರತಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸು ಇದೆ. ಅದರಲ್ಲಿ ಆಲ್ರೆಡಿ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ. ಅವನು ಕೋರ್ಟನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾನೆ. ಬಟ್ ಉಳಿದಂಥ 3 ಆರೋಪಿತರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಎಸ್ ಎಸ್. ಈಗ ಮೋಟಿವ್ ಆಫ್ ದ ಮರ್ಡರ್ನ ನಿಮಗೆ ಹೇಳಿಬಿಟ್ಟೆ. ಒಂದು ಆಸ್ತಿ, ಒಂದು ಪರ್ಸನಲ್ ಅಟ್ಯಾಕು, ಒಂದು ಹೆಣ್ಣಿನ ಬಗ್ಗೆ ಈತ ಮಾತಾಡಿದ್ದು ಅವಹೇಳನಕಾರಿಯಾಗಿ. ದೀಸ್ ಆರ್ ದ ಮೋಟಿವ್ ಫಾರ್ ಹಿಸ್ ಮರ್ಡರ್. ಸೊ ದಿಸ್ ಪ್ರಕಾಶ್ ಆ್ಯಂಡ್ ಅದರ್, ಪ್ರಕಾಶ್ಗೆ ಏನಾಗುತ್ತೆ ಅಂತಂದರೆ ನನ್ನನ್ನು ಇವನು ಉಳಿಸಲ್ಲ ಅನ್ನೋವಂಥ ಒಂದು ಮನೋಭಾವನೆ ಬರುತ್ತೆ. ಯಾಕಂದರೆ ಅಣ್ಣನ್ನೇ ಹೋಗಿದ್ದಾನೆ, ಇನ್ನು ಇವನು ಕೊಡೋ ಕಾಟಕ್ಕೆ ಇನ್ನು ಒಂದು ನಾನು ಇರಬೇಕು ಇಲ್ಲ ಆತ ಇರಬೇಕು ಅನ್ನೋವಂಥ ಒಂದು ಮೈಂಡ್ ಸೆಟ್ ಅವನಿಗೆ ಪ್ರಿಪೇರ್ ಆಗುತ್ತೆ.